ನಿನ್ನ ಅಸಲಿ ಬಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏ ರಕ್ತಾಕ್ಷಿ, ಬಿಡು ನನ್ನನ್ನ. ನನ್ನ ಮನೆಗೆ ಬಂದು ನನ್ನ ಎದುರಿಗೆ ಆಟ ಆಡ್ತಾ ಇದ್ಯಾ? ಇದ್ರ ಪರಿಣಾಮ ಚೆನ್ನಾಗಿರೋದಿಲ್ಲ. ಬಿಡು ನನ್ನನ್ನ. ನಿನ್ನಾಟ ಮುಗೀತು ಮಾಳವಿಕಾ. ಹೋಗಿ ನಿನ್ನ ಆ ಅಮ್ಮ ಮಂಜರಿಗೆ ಹೇಳು, ಪ್ರತಿ ಸಲ ಬೆನ್ನಿಗೆ ಚೂರಿ ಹಾಕಿ ಗೆಲ್ಲೋದಕ್ಕಾಗೋದಿಲ್ಲ. ಈ ಗೆಲುವು ನಂದೇ. ಆ ಮೋಸಗಾತಿ ಯಾವತ್ತೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಾಡಿರೋ ಮೋಸಕ್ಕೆ ಬೆಲೆ ತೆರೋ ಕಾಲ ಈಗ ಬಂದಿದೆ. ಈ ಸಲ ನಾನು ಅಂದ್ಕೊಂಡಿದ್ದನ್ನ ಸಾಧಿಸ್ತೀನಿ. ಏ ರಕ್ತಾಕ್ಷಿ, ಹಿತ್ತಂಗೇನು ಮಾಡಬೇಡ. ಅವಳನ್ನ ಬಿಟ್ಬಿಡು. ನಿನಗ್ ಬೇಕಾಗಿದ್ದನ್ನ ನಾನ್ ಕೊಡ್ತೀನಿ. ನನ್ನ ಹಿತ್ತಂಗೇನು ಮಾಡಬೇಡ. ಬಿಟ್ಬಿಡು ಅವಳನ್ನ. ಈ ಆದಿತ್ಯ ವಂಶದ ಪುತ್ರಿ ಇನ್ಮೇಲೆ ನನ್ನ ವಶ. ಈ ಇಡೀ ಪ್ರಪಂಚದಲ್ಲೇ ನನ್ನನ್ನ ತಡೆಯೋಕೆ ಯಾರಿಗೂ ಸಾಧ್ಯ ಇಲ್ಲ ಮಾಳವಿಕಾ. ಹಿತ ಹಿತ ಏ ರಕ್ತಾಕ್ಷಿ, ರಕ್ತಾಕ್ಷಿ ಬಿಟ್ಬಿಡು ಮಗುನ. ಏ ರಕ್ತಾಕ್ಷಿ. ಹಿತ, ರಕ್ತಾಕ್ಷಿ ನಿಂತ್ಕೋ. ನನ್ ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಅವಳ ಬಿಟ್ಬಿಡು. ಒಂದು ಸಾಧಾರಣ ಆತ್ಮ ನನ್ನೆದುರು ನಿಂತು ಹೋರಾಡೋ ಧೈರ್ಯ ಮಾಡ್ತಾ ಇದೆಯಾ? ನೆನಪಿಟ್ಕೋ, ಈ ರಕ್ತಾಕ್ಷಿ ಎದುರು ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಚಿಕ್ಕ ದೇಹದ ಒಳಗೆ ಇಡೀ ಬ್ರಹ್ಮಾಂಡದ ಮಹಾಶಕ್ತಿನೇ ಅಡಗಿದೆ ಅಂತ ಯಾರಿಗೆ ತಾನೇ ಊಹಿಸೋಕೆ ಸಾಧ್ಯ? ಈ ಪುಟ್ಟ ಹುಡುಗಿನೇ ಇಡೀ ಬ್ರಹ್ಮಾಂಡದ ನೂರಾರು ರಹಸ್ಯಗಳಿಗೆ ಅಸಿಲಿ ಕೀಲಿ ಕೈ. ಇದನ್ ಯಾರಾದ್ರೂ ನಂಬ್ತಾರಾ? ಆದಿತ್ಯ ವಂಶದ ಪುತ್ರಿ ಹುಟ್ಟೇ ಬಿಟ್ಲು. ಸಾವಿರಾರು ವರ್ಷಗಳಿಂದ ಇಡೀ ಕತ್ತಲಿನ ಸಾಮ್ರಾಜ್ಯ ಯಾವ ಮಗುವಿಗಾಗಿ ಕಾಯ್ತಾ ಇತ್ತೋ, ಈ ಮಗು ಇವತ್ತು ನನ್ನ ಕೈಯಲ್ಲಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ರಾಕ್ಷಸನನ್ನು, ಪಿಶಾಚಿಯನ್ನು ಎಬ್ಬಿಸುವಂತ ಮಹಾಶಕ್ತಿ ಇದು. ಅಮರತ್ವ ಬೇಕು ಅಂತ ಆಸೆ ಪಡೋ ಪ್ರತಿಯೊಬ್ಬರಿಗೂ ಈ ಶಕ್ತಿ ಬೇಕೇ ಬೇಕು. ಈ ಶಕ್ತಿ ನನ್ನ ಕೈಯಲ್ಲಿದೆ, ಈ ರಕ್ತಾಕ್ಷಿ ಮುಷ್ಟಿಯಲ್ಲಿದೆ. ಇನ್ನು ನಾನು ಅಮರಳಾಗ್ತೀನಿ. ನನ್ನಕ್ಕ ಮಂಜರಿಗೂ ಈ ಶಕ್ತಿ ಸಿಗಲ್ಲ. ಸಾವಿರಾರು ವರ್ಷಗಳಿಂದ ಕಾದಿದ್ದು ವ್ಯರ್ಥ. ಈ ರಕ್ತಾಕ್ಷರಿ ಮುಂದೆ ಯಾವ ಕುತಂತ್ರನೂ ನಡೆಯಲ್ಲ. ಮಂಜರಿ ಸೋಲಾಯ್ತು, ರಕ್ತಾಕ್ಷಿ ಗೆಲುವಾಯ್ತು. ಇನ್ನುಳಿದ ನನ್ನ ತಂಗಿಯರಿಗೂ ಇದು ಸಿಗೋಲ್ಲ. ಈ ಜಗತ್ತನ್ನ ಆಳೋದು ಕೇವಲ ನಾನು ಮಾತ್ರ, ಈ ರಕ್ತಾಕ್ಷರಿ ಮಾತ್ರ. ಈಗಾಗ್ಲೇ 1000 ವರ್ಷ ಕಾದಿದ್ದೀನಿ. ಇನ್ನು ತಡ ಮಾಡಲ್ಲ. ಹೋದ್ ಬಾರಿ ರಕ್ತಾಕ್ಷಿ ಇದೇ ಗುಹೆಲ್ ಬಚ್ಚಿಟ್ಕೊಂಡಿದ್ಲಲ್ವಾ? ಹಾಗಾದ್ರೆ ಹಿತನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾಳೆ. ಹಿತ ಪುಟ್ಟ, ಚಿನ್ನಿ. ಎಷ್ಟೇ ಒದ್ದಾಡಿದ್ರು ಅಷ್ಟೇ ಅಂಬಿಕಾ. ಈ ರಕ್ತಾಕ್ಷಿ ಬೇಟೆಯಾಡಿ ತಂದಿರೋ ಶಿಕಾರಿನ ಈ ಜಗತ್ತಲ್ಲಿ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ.
ರಕ್ತಾಕ್ಷಿ, ನನ್ನ ಮಗಳು ಮೈ ಮೇಲೆ ಒಂದ್ ಚಿಕ್ಕ ಗೀರ್ ಬೀಳೋದಕ್ಕೂ ನಾನ್ ಬಿಡಲ್ಲ. ಹೇಳಿ ತರ ಅವಳ ಪ್ರಜ್ಞೆ ತಪ್ಸಿ ಅವಳ ಕೊಲ್ಲೋದಕ್ ನೋಡ್ತಾ ಇದೆಯಲ್ಲ. ಧೈರ್ಯ ಇದ್ರೆ ಮೊದ್ಲು ನನ್ನ ಎದುರಿಸು. ಏಯ್, ನನಗೆ ಸವಾಲಾಗ್ತಿದ್ಯಾ? ಹೌದು, ಸವಾಲೆ. ಒಬ್ಳು ತಾಯಿಯಾಗಿ ಸವಾಲ್ ಹಾಕ್ತಾ ಇದ್ದೀನಿ. ನನ್ನ ಸೋಲ್ಸಿ ನನ್ನ ಮಗಳನ್ನ ಮುಟ್ಟು. ಹೌದಾ? ಬರೀ ಗಾಳಿಯಲ್ಲಿ ತೇಲೋ ಒಂದು ಸಣ್ಣ ಆತ್ಮ ನೀನು. ನನ್ನನ್ನೇನೇ ಮಾಡೋಕ್ ಸಾಧ್ಯ? ನಾನ್ ಬರೀ ಆತ್ಮನೇ ಆಗಿರ್ಬೋದು, ಆದ್ರೆ ನನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಸಾವನ್ನ ಮೀರಿ, ಪ್ರಕೃತಿಯ ನಿಯಮನೇ ಮೀರಿ ವಾಪಸ್ ಬಂದವಳು. ಅದಕ್ಕೆ ಆ ತಾಯಿ ದುರ್ಗೆನೆ ನನಗೆ ಶಕ್ತಿನ ದಯಪಾಲಿಸಿದಾಳೆ. ಇವತ್ತಿ ಹೋರಾಟದಲ್ಲಿ ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಾನು ನನ್ನ ಮಗಳನ್ನ ಉಳಿಸ್ಕೋತೀನಿ. ಹೇಗಾದ್ರೂ ಮಾಡಿ ಇವತ್ತು ನಾನು ಆ ರಕ್ತಾಕ್ಷಿ ಹತ್ರ ಇರೋ ಹಸಿರು ಮಣ್ಣಿನ ಕಿತ್ಕೊಳ್ಳೇಬೇಕು. ಆ ಮಣಿ ನನ್ನ ಕೈಗೆ ಸೇರಿದ್ರೆ ಸಾಕು, ನಾನು ಮಹಾಶಕ್ತಿಶಾಲಿ ಆಗ್ತೀನಿ. ಹೌದು, ಇವತ್ತು ನಾನು ಗೆಲ್ಲೇಬೇಕು. ಇಲ್ಲದೆ ಹೋದ್ರೆ ಮಂಜರಿ ಅಮ್ಮ ನನ್ನನ್ನು ಜೀವಂತವಾಗಿ ಉಳಿಸೋದಿಲ್ಲ, ಮತ್ತೊಂದು ಅವಕಾಶ ಕೂಡ ಕೊಡೋದಿಲ್ಲ. ಇಲ್ಲ, ಹಾಗಾಗ್ಬಾರ್ದು. ನಾ ಗೆಲ್ಲೇಬೇಕು. ಇವತ್ತು ನಿಮ್ಮಿಬ್ಬರನ್ನ ಒಟ್ಟಿಗೆ ಮುಗಿಸ್ತೀನಿ. ಬೇಡ ಹಿತ, ಯಾರದು? ನನ್ನ ಶಕ್ತಿನ ತಡೆ ಹಿಡಿದಿದ್ದು ಯಾರು? ಕಥೆ ಮುಗೀತು ರಕ್ತಾಕ್ಷಿ, ಇವತ್ತಿಗೆ ನಿನ್ನ ಕಥೆ ಮುಗೀತು. ನನ್ನೆದ್ರಿಗೆ, ಈ ಮಾಳ್ವಿಕನ ಎದುರಿಗೆ ಆಟ ಆಡ್ತಾ ಇದ್ಯಾ? ಹಿತ ಹತ್ರ ಬರೋದು ಅಷ್ಟು ಸುಲಭ ಅಲ್ಲ. ಹಿತ ಹತ್ರ ಹೋಗೋದಕ್ಕೂ ಮುಂಚೆ ನೀನು ನನ್ನನ್ನ ಸೋಲಿಸ್ಬೇಕು.